ತ್ರಿವಾ, ನೀವೆಲ್ರೂ ಶೂಟಿಂಗ್ ನೋಡೋದಕ್ಕೆ ಬಂದ್ರಾ? ಲಡ್ಡು ಸಿಂಗ್ ಸರ್, ನಾವೆಲ್ಲ SKಯ ತುಂಬಾ ದೊಡ್ಡ ಫ್ಯಾನ್ ಇದೀವಿ. ನಾನು SKದು ಎಲ್ಲಾ ಫಿಲ್ಮ್ಸ್ ನೋಡ್ತೀನಿ. ಮೊದಲನೇ ಸಲ ಶೂಟಿಂಗ್ ನೋಡೋ ಅವಕಾಶ ಸಿಕ್ಕಿದೆ. ಅರೆ ನಮ್ಮ ಊರಲ್ಲಿ ನನ್ನ ಎಲ್ಲಾದ್ರೂ SK ಅಂತ ಕರೀತಾರೆ. ಯಾಕಂದ್ರೆ ಎಲ್ಲಾ ಆಂಗಲ್ ಇಂದ ನಾನು SK ತರ ಕಾಣಿಸ್ತೀನಿ ಗೊತ್ತಾ? ನೀವೆಲ್ರೂ ಫ್ಯಾನ್ ಆಗಿದ್ದೀರಿ. ನಾನು SKಯ ಫ್ಯಾನು. AC, ಕೂಲರ್ ಎಲ್ಲವೂ ತುಂಬಾ ದಿನದಿಂದ ನಾನು ಕೂಡ SKನ ಭೇಟಿ ಆಗ್ಬೇಕು, ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಇವತ್ತು ನಾನ್ ಕಾಣ್ತಿದ್ ಕನ್ಸಲ್ಲ ನನಸಾಗ್ತಿದೆ. ನಡೀರಿ ಶೂಟಿಂಗ್ ನೋಡೋಣ. ಆಕ್ಷನ್. ನಾನು ಬಂದು ಸರ್, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ನಿಮ್ಮ ಸುರಕ್ಷೆ ಈಗ ನನ್ನ ಕೈಯಲ್ಲಿದೆ. ನೀವು ಆರಾಮಾಗಿ ಶೂಟಿಂಗ್ ಮುಗಿಸಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ. ಇನ್ಸ್ಪೆಕ್ಟರ್, ನಿಮ್ಮನ್ನ ಇಲ್ಲಿ ಹೀರೋಗೆ ಪ್ರೊಟೆಕ್ಷನ್ ಇಟ್ಟಿದ್ದೀವಿ, ಶೂಟಿಂಗ್ ನೋಡೋದಕ್ಕಲ್ಲ. ಹೋಗಿ ನಿಮ್ಮ ಸೆಕ್ಯೂರಿಟಿನ ಚೆಕ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ನಾವಿಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಫೋರ್ಸ್ ಹಾಕಿದೀವಿ. ನನಗೂ ಕೂಡ ಸ್ವಲ್ಪ ಶೂಟಿಂಗ್ ನೋಡೋದಕ್ಕೆ ಬಿಡಿ. ಆಕ್ಷನ್. ಇದು ಕೈ ಅಲ್ಲ, ಸೊತ್ಗೆ ಯಾರ್ಗೆ ಇದು ಬಿದ್ರು ಸತ್ ಹೋಗ್ತಾರೆ. ಆದ್ರೆ ಡೈಲಾಗ್ ಥ್ರೋಯಿಂಗ್ ಅಲ್ಲಿ ದಮ್ಮೆ ಇಲ್ವಲ್ಲೋ. ಏ ಮಕ್ಕಳೇ, ಸುಮ್ನೆ ಶೂಟಿಂಗ್ ನೋಡಿ. ಎನಿ ಪ್ರಾಬ್ಲಮ್? ಆ ಮಗು ಏನಾದ್ರೂ ಹೇಳ್ಬೇಕು ಅಂತ ಇದೆಯಾ? ಹಾಗೇನಿಲ್ಲ ಸರ್, ಸುಮ್ನೆ ಹೇಳ್ತಾರೆ. ನಿಮ್ ಡೈಲಾಗ್ ನಲ್ಲಿ ಸ್ವಲ್ಪ ದಮ್ ಕಮ್ಮಿ ಇದೆಯಂತೆ. ಏನು ಪರವಾಗಿಲ್ಲ, ಆ ಮಗುನ ಇಲ್ಲಿ ಬರಕ್ ಹೇಳಿ. ಬಾ ಮಗು, ಇಲ್ಲಿ ಬಂದು ಡೈಲಾಗ್ ನ ಹೇಳು. ಇದು ಕೈ ಅಲ್ಲ, ಇದು ಸುತ್ತಿಗೆ. ಯಾರಿಗಾದ್ರೂ ಒಂದ್ಸಲ ಹೊಡೆದ್ರೆ ಇವನ್ನ ಸೈಡ್ ಕಳ್ಸಿ. ಮೊದ್ಲು ಇನ್ಸ್ಪೆಕ್ಟ್ರು, ಇವಾಗ ಇವನು. ಸರ್, ಅದು ಏನಂದ್ರೆ ನಾನ್ ಸ್ವಲ್ಪ ಜೋಶಲ್ಲಿ ಬಂದ್ಬಿಟ್ನಲ್ಲ. ಇಲ್ ಬಾ ಸರ್, ಯಾವ್ದಾದ್ರೂ ಚೈಲ್ಡ್ ಆರ್ಟಿಸ್ಟ್ ರೋಲ್ ಇದ್ರೆ. ಹಾ ಮಗು, ನಾವು ಆ ತರದ ಸಿನಿಮಾ ಮಾಡಿದ್ರೆ ನಿನಗೆ ಖಂಡಿತ ಹೇಳ್ತೀವಿ. ಸರಿ, ಈಗ ಸೈಡಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡೋ. ಹಲೋ ಅಲ್ಲ, ನಾನ್ ಹೇಳೋದ್ನ ಕೇಳಿಸ್ಕೋ. ನನ್ನ ಹೆಸರು ಸನ್ನಾಟ ಕಿಡ್ನಾಪರ್ಸ್. ಯಾಕೆ, ಏನಾಯ್ತು? ಯಾಕೆ ಮಾತು ಬರ್ತಾ ಇಲ್ವಾ? ನಾನ್ ಯಾರಿಗೆ ಕಾಲ್ ಮಾಡಿದ್ರು ಅವ್ರ ಜೀವನನೇ ಹಾಳು ಮಾಡ್ಬಿಡ್ತೀನಿ. ಏನ್ ಬೇಕು ನಿನಗೆ? ಕೇವಲ 50 ಕೋಟಿ. ಅದಕ್ಕೋಸ್ಕರ ನಾನು ನಿನ್ನನ್ನ ಕಿಡ್ನಾಪ್ ಮಾಡ್ತೀನಿ, ಮತ್ತೆ ನಿನ್ ಕಡೆಯಿಂದ ಹಣನ ತಗೊಳ್ತೀನಿ. ನೀನು ಸನ್ನಾಟನಾಗಿದ್ರು ಅಥವಾ ಆಟ ಗೀಟ ಪಾಠ ಏನಾದ್ರೂ ಆಗಿರೋ 50 ರೂಪಾಯಿ ಕೊಡಲ್ಲ ನಿನ್ಗೆ. ಏನ್ ಮಾಡ್ಬೇಕು ಅಂತಿದ್ಯಾ ಮಾಡ್ಕೊ ಹೋಗು. ಏನಾಯ್ತು ಸರ್? ಸನ್ನಾಟ ಅಂತ ಕಿಡ್ನಾಪರ್ ಅಂತೆ 50 ಕೋಟಿ ರೂಪಾಯಿ ಕೇಳ್ತಾ ಇದ್ದಾನೆ. ಇಲ್ಲದೆ ಹೋದ್ರೆ ನನ್ನನ್ನ ಹಿಡ್ಕೊಂಡು ಹೋಗ್ತಾನಂತೆ. ಎಸ್ಕೆ, ನೀವು ಈ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು. ಒಂದ್ ವೇಳೆ ಸಣ್ಣ ಕಿಡ್ನಾಪರ್ಸ್ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರೆ ನನ್ ಫಿಲ್ಮ್ ಕತೆ ಏನಾಗ್ಬೇಕು? ಅಯ್ಯೋ ಇನ್ಸ್ಪೆಕ್ಟರ್, ನಿಮ್ಮನ್ನ ಶೂಟಿಂಗ್ ನೋಡೋದಕ್ ಬರಕ್ ಹೇಳಿಲ್ಲ. ನೋಡಿ ಆ ಕಿಡ್ನಾಪರ್ಸ್ ಎಲ್ಲಿದ್ದಾರೆ ಅಂತ ಹುಡುಕಿ. ಅವ್ನು ಹುಡುಕೋದು ಈಗ ತುಂಬಾ ಮುಖ್ಯ ಆಗಿದೆ. ನಡೀರಿ. ಓಕೆ, ಹೋಗ್ತೀನಿ. ಈ ಜನಗಳು ನನ್ನನ್ನ ಶೂಟಿಂಗ್ ನೋಡೋದಕ್ಕೂ ಬಿಡಲ್ಲ. ಅಯ್ಯೋ, ನಾನು ಶೂಟಿಂಗ್ ನೋಡೋದಕ್ ಬಂದಿದ್ದೀನಿ, ಆದ್ರೆ ಈ ಮನುಷ್ಯ ಹೇಳ್ತಾನೆ ಕಿಡ್ನಾಪರ್ಸ್ ನ ಹುಡುಕ್ಬೇಕಂತೆ. ರೇವಾ, ನಡಿ, ನಾವು ಎಲ್ಲ ಕಡೆ ಒಂದ್ಸಲ ನೋಡೋಣ. ಆ ಕಿಡ್ನಾಪರ್ ನಮಗೇನಾದ್ರೂ ಕಾಣಿಸ್ಕೊಂಡ್ರೆ ನಾವು ಅವನ್ನ ಹಿಡ್ಕೊಂಡ್ಬಿಡೋಣ. ನಾನ್ ಶೂಟಿಂಗ್ ನೋಡ್ಬೇಕು. ಆಕ್ಷನ್. ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ಸಾರಿ ಸರ್, ಒನ್ ಮೋರ್. ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ಕಟ್. ಎಸ್ಕೆ, ಏನಾದ್ರೂ ತೊಂದರೆ ಇದೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣವಾ? ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ ನಿನಗೆ ಕಾಸು ಸಿಗೋದಿಲ್ಲ ಅಂತ? ಶಾಂತಿಯಿಂದ ಮಾತಾಡಿ. ಈ ಸನ್ನಾಟನ ಕಾಟದಿಂದಾಗಿ ನನ್ನ ಶೂಟಿಂಗ್ ಎಲ್ಲ ಹಾಳಾಗುತ್ತೆ. ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ತುಂಬಾನೇ. ಒನ್ ಮೋರ್ ಸರ್, ಸಾರಿ. ಆ ಮರದಲ್ಲಿ ಏನದು ಶೈನಿಂಗ್ ಹೊಡಿತಿರೋದು? ಯಾರೋ ನೋಡ್ತಿದಾರಂತ ಅನ್ಸುತ್ತೆ ನಂಗೆ.
ಇವಾಗೆಲ್ಲ ಹೋಗ್ತೀರಾ ಅಂಕಲ್? ಸ್ವಲ್ಪ ಮುಖ ತೋರಿಸಿ ನಿಮ್ದು. ಅಯ್ಯೋ ಸಾಕ್ ಮಾಡು ಶಿವ, ನೀನ್ ನನ್ನ ಹಿಂದೆ ಯಾಕೆ ಬಿದ್ದಿದೀಯಾ? ಲಡ್ಡು ಸಿಂಗ್ ಸರ್, ನೀವಾ? ನಾನ್ ಮರದ ಮೇಲೆ ಕೂತ್ಕೊಂಡು ದೂರ್ಬೀನ್ ಹಿಡ್ಕೊಂಡು ಗೂಂಡಾಗಳನ್ನ ಹುಡುಕ್ತಾ ಇದ್ದೀನಿ, ಮತ್ತೆ ಶೂಟಿಂಗ್ ನೋಡ್ತಾ ಇದ್ದೀನಿ. ಯಾಕೆ ದುರ್ಬೀನಲ್ಲೂ SK ಸರ್ನ ನೋಡ್ಬಾರ್ದಾ? ಯಾವತ್ತು ನಾನ್ ದುರ್ಬೀನ್ ನಲ್ಲಿ ನೋಡಿರ್ಲಿಲ್ಲ. ಮತ್ತೆ ಆ ಮರದಲ್ಲಿ ಇನ್ನೊಬ್ಬ ಫ್ಯಾನ್ ಕೂಡ ಇದ್ದಾನೆ, ದುರ್ಬೀನ್ ನಿಂದ ಶೂಟಿಂಗ್ ನೋಡ್ತಾ ಇದ್ದಾನೆ. ಇನ್ನು ಫ್ಯಾನ್ಗಳ ಎಲ್ಲಿದ್ದಾರೆ ಅವರು? ಎಲ್ಲಿ? ಅವರು ಫ್ಯಾನ್ಸ್ ಎಲ್ಲ ಕಿಡ್ನಾಪರ್ಸ್ ಅಂತ ನನಗನ್ನಿಸ್ತಾ ಇದೆ. ನೀವು ಬನ್ನಿ. ಹಲೋ, SK ಸರ್ಗೆ ಬೇಗ ಕ್ಯಾರವಾನ್ ಅಲ್ಲಿ ಹೋಗೋಕ್ ಹೇಳಿ, ಮತ್ತೆ ಎಲ್ಲಾ ಕಡೆ ಪೊಲೀಸ್ ಅವ್ರನ್ನ ಸರೌಂಡ್ ಆಗಕ್ ಹೇಳಿ. ಇಲ್ಲಿ ಸ್ವಲ್ಪ ಗೂಂಡಾಗಳು ಓಡಾಡ್ತಾ ಇದ್ದಾರೆ. ಓಕೆ ಶಿವ. ಹಲೋ ಅಂಕಲ್, ಯಾಕೆ ಓಡ್ ಹೋಗ್ತಾ ಇದ್ದೀರಾ? ಅಟ್ಲೀಸ್ಟ್ ಇದನ್ನಾದ್ರೂ ಹೇಳಿ, ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ. ಏ ಮಗು, ನಿನ್ನ ಕೆಲ್ಸನ ನೀನ್ ನೋಡ್ಕೊಂಡು ಹೋಗೋ ಇಲ್ಲಿಂದ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದ್ದೀರೋ? ಹೊಡಿರಿ ಆ ಮಗುನ. ಹಾಳು ಮಾಡ್ತಿದ್ದಾನೆ. ಅಲ್ಲಿ ತುಂಬಾ ಗುಂಡಗಳು ಬಂದಿದ್ದಾರೆ. ಹೀರೋನ ಸೇಫ್ ಆಗಿರೋದಕ್ಕೆ ಹೇಳಿ. Hands up! You are under arrest. ಅಯ್ಯೋ, ನನ್ನನ್ನು ಎಲ್ಲಿ ನೇತಾಕ್ಬಿಟ್ಟಿದ್ದೀರಾ? ಕೆಳಗಡೆ ಇಳಿಸಿ. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಎಲ್ಲರನ್ನೂ ಜೈಲಲ್ಲಿ ಹಾಕ್ಬಿಡ್ತೀನಿ. ಇದು ಆ ಇನ್ಸ್ಪೆಕ್ಟ್ರೇ. ನೋಡಿದ್ರ ಲಡ್ಡು ಸಿಂಗ್ ಸರ್, ಡೇಂಜರ್ ತುಂಬಾನೇ ಹತ್ತಿರದಲ್ಲಿದೆ SKಗೆ. ಇವಾಗಂತೂ ಅವರೆಲ್ಲ ಓಡ್ ಹೋದ್ರು, ಆದ್ರೆ ಮತ್ತೆ ಬಂದೇ ಬರ್ತಾರೆ. ನೀವಿಡೀ ಸೆಕ್ಯೂರಿಟಿ ಟೀಮ್ ನ ಅಲರ್ಟ್ ಮಾಡ್ಬಿಡಿ. ಈ ಸಣ್ಣ ಕಿಡ್ನಾಪರ್ಸ್ SK ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಒಂದ್ ಪ್ಲಾನ್ ಇದೆ, ಯಾವ್ದ್ರಲ್ಲಿ ನೀವು SK ಹತ್ರ ಕೂಡ ಇರಬಹುದು, ಮತ್ತೆ ಅವ್ರಿಗೆ ಸೆಕ್ಯೂರಿಟಿ ಕೂಡ ಆರಾಮಾಗಿ ಕೊಡಬಹುದು. ನಾನ್ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ತೀನಿ, ಬನ್ನಿ. ಶಿವ, SK ಒಳಗಿದ್ದಾರೆ. ಸರ್, ಇವಾಗ ತಾನೇ ಸ್ವಲ್ಪ ಜನ SK ಸರ್ಗೆ ಹರ್ಟ್ ಮಾಡ್ಬೇಕು ಅಂತ ಇಲ್ಲಿ ಬಂದಿದ್ರು, ಗೊತ್ತಾ ನಿಮ್ಗೆ? ಆದ್ರೆ ಲಡ್ಡು ಸಿಂಗ್ ಸರ್ ಅವ್ರನ್ನ ಓಡಿಸ್ಬಿಟ್ರು. ಆದ್ರೆ ಅವ್ರು ವಾಪಸ್ ಯಾವಾಗ ಬೇಕಾದ್ರೂ ಬರಬಹುದು. ಓ ಇಲ್ಲ, ಹಾಗಾದ್ರೆ ಈಗ ನನ್ನ ಸಿನಿಮಾದ ಕತೆ ಏನು? ಲಡ್ಡು ಸಿಂಗ್ ಸರ್ನ SK ಸರ್ಗೆ ಪರ್ಸನಲ್ ಸೆಕ್ಯೂರಿಟಿ ಆಗಿ ಇಟ್ಬಿಡಿ. ಯಾರು ಕೂಡ ಇವ್ರ ಬಳಿ ಬರೋದಿಲ್ಲ. ಓಕೆ ಲಡ್ಡು ಸಿಂಗ್ ಅವರೇ, ನೀವು SK ಅವರಿಗೆ ಪರ್ಸನಲ್ ಬಾಡಿ ಗಾರ್ಡ್ ಆಗಿರ್ತೀರಿ. ನಿಜವಾಗ್ಲೂ?
ಹಲೋ SK ಸರ್ ಅವರೇ, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಓ ನಿಜವಾಗ್ಲೂ ನೈಸ್ ಟು ಮೀಟ್ ಯು. ನೀವು ನನಗೆ ಶೇಕ್ ಹ್ಯಾಂಡ್ ಮಾಡಿದ್ರಾ? ಲಡ್ಡು ಸಿಂಗ್ ಸರ್ ಎದ್ದೇಳಿ ಲಡ್ಡು ಸಿಂಗ್ ಸರ್. SK ಸರ್, ನೀವು ನನಗೆ ಶೇಕ್ ಹ್ಯಾಂಡ್ ಮಾಡಿದ್ದನ್ನ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಈ ಬ್ಲಾಸ್ಟ್ ಆಗಿರೋ ಶಬ್ದ ಎಲ್ಲಿಂದ ಬರ್ತಿದೆ? ಶಿವ, ನೀನ್ ಬೇಗ ಹೋಗಿ ನೋಡು. SK ಸರ್, ನೀವು ಹೊರಗಡೆ ಬರಬೇಡಿ. ನಾನು ಸನ್ನಾಟ ಕಿಡ್ನಾಪರ್ಸ್ ಭೇಟಿಯಾಗಿದ್ದು ಸಂತೋಷವಾಯಿತು. ನಡೆರೆ. ವ್ಯಾನ್ ಎಲ್ಲೋ ಹೋಗ್ತಾ ಇದೆ. ಪ್ರೊಡ್ಯೂಸರ್ ಸರ್, ನಿಮ್ ಹೀರೋನ ಯಾರೋ ಎತ್ತಕೊಂಡು ಹೋಗ್ತಿದ್ದಾರೆ. ಇಲ್ಲ, ನನ್ನ ಫಿಲ್ಮ್ನ ಹೇಗ್ ಮುಂದುವರಿಸೋದು? ಈ ವ್ಯಾನ್ ಚೆನ್ನಾಗಿದೆ. ನೀವು ಹೀರೋಗಳು ತುಂಬಾ ಐಷಾರಾಮಿಯಾಗಿರ್ತೀರಿ. ನಿಮ್ಗೆ ಕೋಟಿಗೆ ಲೆಕ್ಕ ಇಲ್ಲ, ಆದ್ರೆ 50 ಕೋಟಿಗೆ ಇಷ್ಟೊಂದು ಗಲಾಟೆ. ನಿನಗ್ ನಾನು 1 ಪೈಸಾನೂ ಕೊಡೋದಿಲ್ಲ. ನೀವು ಕೊಡೋದಿಲ್ವಾ? ನಿಮ್ಮ ಪ್ರೊಡ್ಯೂಸರೇ ಅದನ್ನ ಕೊಡ್ತಾರೆ. ಯಾಕಂದ್ರೆ ಇದು 200 ಕೋಟಿ ಸಿನಿಮಾ. ಆದ್ರೆ ಹೀರೋನೇ ಇಲ್ದೇ ಇದ್ರೆ ನಿಮ್ಮ ಶೂಟಿಂಗ್ ನಿಂತು ಹೋಗುತ್ತೆ. ಸರ್, ಆ ಇನ್ಸ್ಪೆಕ್ಟ್ರು ಆ ಮಗು ಇಬ್ರು ಹಿಂದೆನೇ ಇದ್ದಾರೆ ಸರ್. ಆ ಮಗುಗೆ ಇನ್ನು ಸಣ್ಣಾಟನ ಅಸ್ಲಿ ರೂಪ ಗೊತ್ತಿಲ್ಲ. ಫೈರ್ ಮಾಡಿ. ಇವತ್ ನಾನು ಮರದಲ್ಲಿ ನೇತಾಡೋದಿಲ್ಲ. ನಾನಂತೂ ಬರೀ ಹೆಸರಿಗೆ ಮಾತ್ರ ಹೀರೋ. ನಿಜವಾದ ಹೀರೋ ಬಂದು ಈ ಹುಡುಗನೇ. ಏನು ಈಗ ಅವನಿಗೆ ಹೀರೋ ಏನು ಅಂತ ತೋರಿಸ್ತೀನಿ. ಬೋನ್ ಕ್ರಷರ್, ನಡಿ. ನಾನು ಬೋನ್ ಕ್ರಷರ್. ವಿರೋಧಿಗಳ ಮೂಳೆಗಳನ್ನ ಮುರಿದು ಹಾಕ್ಬಿಡ್ತೇನೆ. ನೀನ್ ಯಾರು? ಶಿವ ಅಂತ ನನ್ನ ಹೆಸರು. ವಾವ್, ನನಗ್ ನಂಬೋಕೆ ಆಗ್ತಾ ಇಲ್ಲ. ಈ ಪಂಚನ್ನ ನಾನು ಯಾವ ಸಿನಿಮಾದಲ್ಲಿ ಹಾಕೊಳ್ಳಿ? ಇದು ಬೋನ್ ಕ್ರಷರ್ನ ನಿಜವಾದ ಹೊಡೆತ. ಈಗ ಅವನ ಎಲ್ಲ ಮೂಳೆಗಳು ಪುಡಿ ಪುಡಿ ಆಗ್ತವೆ. ಈಗ ಶಿವನನ್ನ ಯಾರು ಉಳಿಸೋದಕ್ಕೆ ಸಾಧ್ಯ ಇಲ್ಲ.
ಬರಬಹುದಾ? ಕರ್ದಿಲ್ಲ ಅಂದ್ರೆ ಬರಕ್ಕಾಗಲ್ವಾ? ಎಸ್ಕೆ ಸರ್, ಇವಾಗ ನೀವು ಸೇಫು. ಹಾ, ಹಾಗಾದ್ರೆ ಸನಾಟ ಸರ್, ಇವಾಗ ನೀವು ಜಗಳ ಆಡ್ತೀರಾ ಇಲ್ಲಾಂದ್ರೆ ಸರೆಂಡರ್ ಆಗ್ತೀರಾ? ನನ್ಗ ಗೊತ್ತಿರ್ಲಿಲ್ಲ ನೀನ್ ಇಷ್ಟು ಶಕ್ತಿಶಾಲಿ ಅಂತ. ನನ್ಗೀಗ ಭಯ ಆಗ್ತಾ ಇದೆ. ಶಿವನ ಹೆಸರು ಕೇಳಿದ್ರೇನೆ. ಸಾರಿ, ನಾನು ಫೈಟರ್ ಅಲ್ಲ. ನಾನು ಜನರನ್ನ ಹಿಡಿದು ದುಡ್ಡು ಸಂಪಾದನೆ ಮಾಡ್ತಿದ್ದೆ. ಲಡ್ಡು ಸಿಂಗ್ ಸರ್, ನಾನ್ ಇವನ್ನ ಹೊಡೆದಾಕ್ಬಿಟ್ಟಿದೀನಿ. ಈಗ ನೀವ್ ಇವನ್ನ ಅರೆಸ್ಟ್ ಮಾಡಿ. ಅಲ್ಲಿವರೆಗೂ ನಾನು ಬೇರೆ ಗುಂಡಗಳನ್ನ ನೋಡ್ಕೋತೀನಿ. ಥ್ಯಾಂಕ್ ಯು ಆದಿ. ನೀನ್ ಇರ್ಲಿಲ್ಲ ಅಂದ್ರೆ ಏನೇನೋ ಆಗ್ಬಿಡ್ತಿತ್ತು. ಎಸ್ಕೆ, ನಿನ್ಗೇನಾಗಿಲ್ಲ ತಾನೆ? ಥ್ಯಾಂಕ್ಸ್ ಟು ಶಿವ, ನಾನ್ ಚೆನ್ನಾಗಿದ್ದೀನಿ. ಶಿವ ನನಗಿವತ್ತು ಪಾಠ ಕಲಿಸ್ದ ನಿಜವಾದ ಹೀರೋ ಅಂದ್ರೆ ಏನು ಅಂತ. ನೀವು ಮುಂದಿನ ಸಿನಿಮಾದಲ್ಲಿ ಶಿವನ ಹೀರೋ ಆಗಿ ಮಾಡ್ಬೇಕು. ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನಿಮ್ಮ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಸೂಪರ್ ಹಿಟ್. ಪ್ರೊಡ್ಯೂಸರ್ ಅವ್ರೆ, ನಾನ್ ಹೇಳಿಲ್ವಾ ನಮ್ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿರುತ್ತೆ ಅಂತ? ನೋಡಿ ನೋಡಿ, ಎಲ್ರನ್ನೂ ಹಿಡ್ದು ಹಾಕ್ಬಿಟ್ವಿ. ಇವನೇ ನೋಡಿ ಸಣ್ಣ ಕಿಡ್ನಾಪರ್. ಈಗ ಇವನು ಜೈಲಲ್ಲಿ ಕಂಬಿ ಎಣಿಸ್ಬೇಕು. ಮತ್ತೆ 1 2 3 ಅಂತ ಎಣಿಸ್ತಾನೆ. ಎಸ್ಕೆ ಅವ್ರೆ, ನಾನೀಗ ನಿಮ್ ಶೂಟಿಂಗ್ ನ ನೋಡಬಹುದಾ? ಲಡ್ಡು ಸಿಂಗ್ ಅವರೇ, ಎಲ್ಲಿವರೆಗೂ ಶೂಟಿಂಗ್ ನಡೀತಾ ಇರುತ್ತೋ ಶಿವ ಮತ್ತೆ ಅವನ ಸ್ನೇಹಿತರು ಮತ್ತೆ ನೀವು ನನ್ನ ಜೊತೆಲೇ ಇರ್ತೀರಾ. ನೀವು ನನ್ನ ಜೊತೆ ಊಟ ಮಾಡ್ತೀರಾ, ಮಜಾ ಮಾಡ್ತೀರಾ, ನನ್ನ ಜೊತೆನೆ ಎಲ್ಲ ಇರ್ತೀರಾ. ನಿಜವಾಗ್ಲೂ